ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನಾ ಡೈಲಿ ಲೈಫ್. ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ನನ್ನ ಮಗಳು ಸಂಜೆ ದೀಪ ಹಚ್ಚಾಕತ್ತಾಳ. ನಾನೀಗ ಚಾನಾಗ ಇವು ಮಾಡಿ ನೋಡ್ರಿ, ಇವು ನೋಡ್ರಿ ಅವು ಈ ವಿಡಿಯೋಕ್ಕೆ ಮಾತಾಡ್ತಾವು. ಇಲ್ಲ, ಅದು ಅಲ್ಲೇ ಕುಂತಿತ್ತು, ಈಗ ಇತ್ತಾಗ ಬಂತು. ಈಗ ನಾನು ಚೂಡ ಮಾಡ್ತೇನ್ರಿ ಸಂಜೆಕ್. ಬರ್ರಿ. ದೀಪ ಈಗ ಮಾಡಿ ಲೇಟ್ ಆಗಿ ಮಾಡ್ರಿ. ಬೇಲಭಾವ ಮಾಡ್ತಾಳೆ ನಮ್ಮಮ್ಮ. ಒಂದನ್ನು ಕರ್ಕೊತಾಳ, ಒಂದನ್ನು ಕರ್ಕೊಂಗಿಲ್ಲ. ಯಾರಿಗೆ ಗೊತ್ತೇವ, ಇವ್ರು ಮೂರು ಬಂತಂದ್ರೆ ಹೊತ್ತಿನ ಇರ್ತಾವ. ಯಾರು ಅಂದ ಸಾಲ ತಗೊಂಡವ ನಮ್ಮ ಕಡೆಯಿಂದ. ಬರಲ್ಲ, ಈ ಬಾಕ್ಲೆ ಕುಂದ್ರಬೇಡ. ಹೊರಗೆ ಹೋದಂದ್ರೆ ಎಷ್ಟು ಹುಡುಕಿದ್ದೆವು. ಅವಲಕ್ಕಿ ಹುರಿದಿದ್ದಕ್ಕೆ ಈಗ ಖಾರ, ಉಪ್ಪು, ಸಕ್ಕರೆ, ಪುಟಾಣಿ, ಆಗಳೇ ಹುರಿದಿಟ್ಕೊಂಡಿದ್ದು ಶೇಂಗಾ ಮಿಕ್ಸ್ ಮಾಡಿ ಬಿಸಿ ಮಾಡಕತ್ತೀನಿ. ನಮ್ಮ ಚೂಡ ರೆಡಿ. ಚಟ್ಪಟ್ ಚೂಡ. ಎಮರ್ಜೆನ್ಸಿ ಒಂದೊಂದ್ರೆ ತೊಗೊಂಬರ್ರಿ. ನಾನು ಇನ್ನೊಂದು ಎಕ್ಸ್ಟ್ರಾ ಪ್ಲೇಟ್ ತೊಂಬ. ಇವಕ್ಕೆ ತೋರಿಸಿ ಸುಮ್ಮನೆ ಇರ್ತಾವ. ಒಂದು ಎಡ ಕಾಳು ಹಾಕ್ಯಾರ ಇಡು ಬುಟ್ಟಿ ಸುಮ್ಮನಕ್ಕವು. ಎಡ ಕಾಳು ಹಾಕೋದು ಖಾಲಿ ತಾಡ್ತಂಬ ಒಂದೆರಡು ಕಾಳು ಹಾಕೋದು. ಬರಲೇ ಇದಾಡ್ರಿ ಇಟ್ಟ ನಿಮ್ಗಂತ. ಏನು ಸ್ವಲ್ಪ ಓಡಾಡ್ದೆ ಮತ್ತೆ ಚಾಪಿ ಅದಕ್ಕೆ ಹಾಕೈತಿ. ಚಾಪಿ ಬರ್ತಿದ್ರು ಚೂಡ ಇಡಕ್ಕೆ ಹಾಕೈತಿ. ಚಾಪಿ ಇವುಗಳು ಸಲುವಾಗಿ ಇವು ಎದ್ಕೊಂಡು ಹೋಗ್ಲಿ ಅಂತ ನೋಡ್ರಿ. ಚೂಡ ಚಾ ಬರ್ರಿ, ಚಾ ಕುಡಿಯೋಣ ಬರ್ರಿ. ಫೋನ್ಯಾಗಿಂದ ಹಾಕೊಂಡು ಬಂದ್ಬಿಡ್ರಿ. ಎಷ್ಟು ಕೊಡಲ್ವಲ್ಲ ನೀವು ಓದೋದು ಚಾದಂಗ್ ಇರಂಗಿಲ್ಲ. ನೀವು ಓದೋದು ಚಾದಂಗ್ ಇರಲ್ವಾ? ತುಂಬ ಓಡಾಡ್ತೆ ಮಾವ. ನಾವು
ಅಂಗಡಿ ಇರ್ತಿದ್ದ ಚಾರಂಗಡಿ ಐತಿ ಅಂಗಡಿ ಒಳಗಡೆ ಅದಿಲ್ಲ ಅವ್ರು ಬಂದ್ ಮಾಡ ಅದಕ್ಕೆ ಹೇಳಿದ್ದೆ ಬಾ ಹೊರಗೋಳ ರುಬ್ಬಿ ಕೊಡೋ ಓಕೆ ಫ್ರೆಂಡ್ಸ್, ಈಗ ಎಲ್ಲ ಹೆಚ್ಚಿಟ್ಕೊಂಡೆ ಮಸಾಲೆನ ರುಬ್ಬಿಟ್ಕೊಂಡಿನಿ. ಈಗ ಸಾರಿಗೆ ಪಲ್ಯಕ್ಕೆ ಒಮ್ಮೆ ಒಗ್ಗರಣೆ ಕೊಟ್ಬಿಡ್ತೀನಿ. ಸಾರಿನ ಡಬ್ರಿ ಕೊಡ್ಬೇಕ, ಸಾರಿಂದ ಪಲ್ಯದ್ದು ಅಷ್ಟು ಪಲ್ಯದ ಒಗ್ಗರಣೆ ಕೊಟ್ಬಿಡೋಣಲ್ಲ. ಎಣ್ಣೆ ಡಬ್ಬಿ ದೊಡ್ಡ ಡಬ್ರಿ ತಗೋಬೇಕಿಲ್ಲ ಸಾರಿಗೆ. ಸಾಸಿವೆ ಜೀರಿಗೆ ಕೊಯ್ಯಾಡಕತ್ತವಲ್ಲ. ಮತ್ತೆ ಇಲ್ಲಿ ಬಂದ್ರೆ ಒಲಿ ಮೇಲೆ ಜಿಗದ್ ಬಂದ್ರೆ ಏನ್ ಮಾಡ್ಲಿ? ಒಲಿ ಮೇಲೆ ಅದು ಮಾಡಕತ್ತಾವ. ಒಲಿ ಆನ್ ಇದ್ದಾಗ ಜಿಗಿಯಲ್ಲವು, ಉರಿ ಕಂಡ್ರೆ ಎದರ್ತಾವ. ತಡಿ ಒಂದಿಟ್ಟು ಒಗ್ಗರಣೆ ಕೊಟ್ಟು ಅಂದ್ರೆ ಬೇಕಾರೆ ಹೊರಗೆ ಬಿಡು ಅಂತಂತ. ಎಲ್ಲ ತಾಟ ಮನೆಲ್ಲ ಅಡ್ಡಾಡ್ಬಿಡ್ತಾವು. ಶಾಣಿ ಅದ ನೋಡ್ಬೇಕು. ಇಲ್ಲ ಅಂತ ಯಾರು ಹೇಳಿದ್ರೆ ಶಾಣಿನ ಅದಾವ ನಿನ್ಬೇಕು. ಈಗ ಸಾಸಿವೆ ಜೀರಿಗೆ ಚಟಪಟ ಅಂದವು. ಮೆಣಸಿನ್ಕಾಯಿ ಹಾಕ್ತೀನಿ. ಉಳ್ಳಾಗಡ್ಡಿ ಕನ್ನಡ ಮಸಾಲ ಕಾಂದ ಉಳ್ಳಾಗಡ್ಡಿ ಕನ್ನಡನ್ಯಾಗ ಕಾಂದಾ ಬಜ್ಜಿ ಅಂತ. ಉಳ್ಳಾಗಡ್ಡಿ ಬಜ್ಜಿನ ಹೌದಿಲ್ಲ, ಕಾಂದಾ ಬಜ್ಜಿ. ಕಾಂದಾ ಬಜ್ಜಿ. ಇದು ಬಜ್ಜಿ ಅಲ್ಲ, ಉಳ್ಳಾಗಡ್ಡಿ ಕಾಂದಾ ಮತ್ತೆ ಮಹಾರಾಷ್ಟ್ರನ್ ಡಿಶ್ ಅನ್ಸುತ್ತೆ. ಕಾಂದಾ ಬಜ್ಜಿ, ಅದಕ್ಕೆ ಅದ ಹೆಸರಲ್ಲೇ ಕರೀತಾರೆ. ಉಳ್ಳಾಗಡ್ಡಿ ಬೇಯೋ ಮಟ್ಟ ಫ್ರೈಡ್ ಐಟಮ್ ಹೆಚ್ಚಿಗೆ ಆ ಕಡೆ ಮಹಾರಾಷ್ಟ್ರ, ಮುಂಬೈ ಮಹಾರಾಷ್ಟ್ರ ಆ ಕಡೆ ಫ್ರೈಡ್ ಐಟಮ್. ರುಬ್ಬಿದ ಮಸಾಲೆ ಹಾಕಕತ್ತೇನೆ ಇದಕ್ಕೆ. ಇದು ಬೇಳೆ ಬಸ್ತಿದ್ ನೀರು, ಇದನ್ನ ಹಾಕಿ ಮಿಕ್ಸಿ ತೊಳೆದು ಹಾಕಿಬಿಡ್ತೀನಿ. ಖಾರ ಪುಡಿ ಕೊಡು, ಖಾರ ಪುಡಿ ಅರಿಶಿನ ಈಗ ಸಾರಿಗೆ ಪಲ್ಯಕ್ಕೆ ಕೂಡ ಉಪ್ಪು ಹಾಕತ್ತೀನಿ. ಇದು ಖಾರ ಪುಡಿ ಸಾರಿಗೆ ಅಷ್ಟ ಹಾಕ್ತೀನಿ, ಪಲ್ಯಕ್ಕೆ ಹಾಕಂಗಿಲ್ಲ. ಪಲ್ಯಕ್ಕೆ ಹಾಕೊಂಡ್ರೆ ಮೆಣಸಿನ್ಕಾಯಿ ಹಾಕ್ತೀನಿ. ಖಾರ ಪುಡಿ ನಮ್ಮನ್ನ ಕಡಿಮೆ ತಿಂತಾರೋ ಹಂಗಾಗಿ ಖಾರ ಪುಡಿ ಎಲ್ಲ ಖಾರ ಕಮ್ಮಿ ತಿಂತಾರ.
ಖಾರ ಪುಡಿ ಅಂದ್ರೆ ಖಾರನ. ಖಾರ ಪುಡಿ ಅಂದ್ರೆ ಬರೀ ಖಾರ ಪುಡಿ ತಿನ್ನೋದು. ಕ್ಲಾರಿಫಿಕೇಶನ್. ಧನ್ಯ ಪುಡಿ, ಅರಿಶಿನ ಮುಚ್ಚಳ ಮಾಡ್ತಾರೆ. ಮುಚ್ಚಳ ಹಂಗೆ ಧನಿಯಾ ಪುಡಿ ಈ ಸಾರನ್ನ ಕುದಿಯಕ್ಕೆ ಇಡೋಣ್ರಿ. ಆಮೇಲೆ ಒಗ್ಗರಣೆ ಹಾಕೊಂಡು ಇದು ಪಲ್ಯ ಉಳ್ಳಾಗಡ್ಡಿ ಎಲ್ಲ ಬಂದೈತಿ. ಅರಿಶಿನ ಧನಿಯಾ ಉಪ್ಪು ಹಾಕೀನಿ. ಈಗ ಇದಕ್ಕೆ ಇದು ಬ್ಯಾಳಿ ಕ್ಯಾಬೇಜು, ಇದ್ರದ್ದು ರಸದ ಇದು ಸಾರು, ಇದು ಪಲ್ಯ. ಇದು ಮಸಾಲೆ ರುಬ್ಕೊಳ್ಳುವಾಗ ಇದ್ರಾಗ ಇನ್ನೊಂದು ಸ್ವಲ್ಪ ಬ್ಯಾಳಿ ಕ್ಯಾಬೇಜ್ ಹಾಕಿ ರುಬ್ಬಿ ಹಾಕ್ಕೊರಿ. ಕಾಯಿ ತುರಿ, ಮತ್ತು ಸ್ವಲ್ಪ ಸ್ಮೆಲ್ ಬರ್ತೈತಿ. ಸಾರು ಒಗ್ಗರಣೆ ಹಾಕಕ್ಕೆ ಎಣ್ಣೆ ಇಟ್ಟೇನಿ. ಸಾಸಿವೆ ಜೀರಿಗೆ, ಹಿಂಗು, ನೋಡಿ ಫ್ರೆಂಡ್ಸ್, ಇವತ್ತಿನ ಊಟಕ್ಕೆ ಬಸ್ಸಾರು ಪಲ್ಯ ಮುದ್ದಿ. ಬರ್ರಿ ಊಟ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.